ಆರ್.ಆರ್. ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮುನಿರತ್ನ ಹಾಗೂ ಕುಸುಮಾ ಮಧ್ಯೆ ಫೈಟ್ ಮುಂದುವರಿತಾ ಇದೆ. ನೋಡಿ, ದೀಪಾವಳಿ ಪಟಾಕಿ ಬಾಕ್ಸ್ಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಬಂದಿದ್ದಾರಂತಲ್ಲಿ ಶಾಸಕರ ಕಚೇರಿಗೆನೆ ಬೀಗ ಹಾಕ್ಬಿಟ್ಟಿದ್ದಾರಂತೆ. ಶಾಸಕ ಮುನಿರತ್ನ ಬರೋಕ್ ಮುಂಚೆನೆ ಕಚೇರಿಗೆ ಬೀಗ ಹಾಕಿದ್ದಾರೆ. ಪೊಲೀಸರ ಜೊತೆಗೆ ಈ ವಿಚಾರವಾಗಿ ಮುನಿರತ್ನ ಅವರು ವಾಗ್ವಾದಕ್ಕೆ ಇಳಿದಿದ್ದಾರೆ. ವಿಷಯ ಇಷ್ಟೇ, ಶಾಸಕ ಮುನಿರತ್ನ ಅವರು ಅವರ ಕ್ಷೇತ್ರದ ಮತದಾರರಿಗೆ ಹಂಚಬೇಕು ಅಂತ ಪಟಾಕಿ ಬಾಕ್ಸ್ಗಳನ್ನು ಅಲ್ಲಿ ಶೇಖರಿಸಿ ಇಟ್ಟಿದ್ರಂತೆ. ಅದನ್ನ ನೀವು ಫ್ರೀಯಾಗಿ ಹಂಚಂಗಿಲ್ಲ ಅಂತ ಈಗ ಪೊಲೀಸರು, ಅಧಿಕಾರಿಗಳು, ಸಂಬಂಧಪಟ್ಟವರೆಲ್ಲ ಬಂದಿದ್ದಾರೆ. ಈಗ ಮತ್ತೊಂದು ಸುತ್ತಿನ ಹೈಡ್ರಾಮಾಕ್ಕೆ ಈ ವಿಚಾರ ಕಾರಣ ಆಗ್ತಾ ಇದೆ. ಮೊನ್ನೆ ಅಷ್ಟು JP ಪಾರ್ಕ್ನಲ್ಲಿ ಆದಂತಹ ಹೈಡ್ರಾಮಾ ನಿಮ್ಗೆ ನೆನಪಿದ್ದೆ. ಸಹಾಯ ಮಾಡಕ್ಕೆ ತಗೊಂಡೋಗಿ ಕೊಡೋದು ಅದು ತಪ್ಪು ಅಂತಿರಲ್ಲ, ಇದು ಬಹಳ ವಿಚಿತ್ರವಾಗಿದೆ. ಮನೆಗೆ ಇವ್ರು ತಗೊಂಡೋಗಕ್ಕಲ್ಲ, ಇವ್ರು ಇನ್ನೊಬ್ಬರು ಕಳಿಸಿ ತರಿಸ್ಕೊಳ್ತಾರಪ್ಪ. ಖರೀದಿ ಮಾಡಾಗಿದೆ, ಈಗ ಮನೆಗಳಿಗೆ ಕೊಡ್ಬೇಕಲ್ಲ, ಮನೆಗೆ ಕೊಡೋಕ್ಕೂ ಬಿಡ್ತಾ ಇಲ್ಲ. ಎಷ್ಟು ಮನೆಗಳಿಗೆ ಹಂಚಬೇಕು ಅಂತ ಈಗ ಯಾರ್ಯಾರು ಕೇಳ್ತಾರ ಅವರು, ಅದು 100 ಮನೆ ಇದೆಯೋ, 10 ಮನೆ ಇದೆಯೋ, 50 ಮನೆ ಇದೆಯೋ, ಕೇಳಿದವ್ರಿಗೆ ನಾವು ಕೊಡ್ತೀವಿ. ಅದೇ ಇದು MLA ಆಫೀಸ್, ಇದು ಅದರೊಳಗೆ ಪಟಾಕಿ ಇದೆ, ನೋಡಬೇಕು ಅಂತ ಹೇಳಿ ಬೆಳಗ್ಗೆಯಿಂದ ಅದನ್ನು ಬೀಗ ಹೊಡಿತೀವಿ ಅಂತ ಹೇಳ್ತಾರೆ. ಅದು MLA ಆಫೀಸ್. ಅದು ಸಾರ್ವಜನಿಕರ ಕುಂದುಕೊರತೆಗೋಸ್ಕರ ಬರೋಂಥವ್ರಿಗೆ ಅನುಕೂಲ ಆಗಲಿ ಅಂತ ಮಾಡಿರ್ತಕ್ಕಂಥ ಒಂದು ಆಫೀಸ್. ಅದನ್ನು ಬೆಳಗ್ಗೆಯಿಂದ ಬೀಗ ತೆಗೀರಿ, ನಾವು ಬೀಗ ಹೊಡಿತೀವಿ ಅಂತ ಹೇಳ್ತೀವಿ. ಇದು ಇಲ್ಲಿ ದೌರ್ಜನ್ಯ ಭಾಳ ಮಿತಿಮೀರೋಗಿದೆ. ವಿಶೇಷವಾಗಿ ಎಲ್ಲದಕ್ಕಿಂತ ಹೆಚ್ಚು ತೊಂದರೆ ಅನುಭವಿಸ್ತಾರಂಥ ಜನ ಯಾರಿದ್ದಾರೆ ಅಂದರೆ ಅದು ಒಂದೇ ಒಂದು ಲಕ್ಷ್ಮೀದೇವಿ ನಗರದ ಈ ವಾರ್ಡಿನ ಜನತೆ ಮಾತ್ರ. ನೋಡೋಣ, ಇವಾಗ ಅದನ್ನು ಬಿಲ್ ತಗೊಂಡು ಕಾನೂನುಬದ್ಧವಾಗಿ ಪೊಲೀಸ್ನವ್ರಿಗೆ ಒಂದು ಲಿಸ್ಟ್ ಕೊಟ್ಟು ಇಂಥ ಮನೆಗೆ ಇಂಥ ಸಮಾಜ ಸೇವೆ ಮಾಡೋವಂಥವ್ರು ಕೊಡ್ತಾರೆ, ನೀವು ಬೇಕಾದ್ರೆ ಅದನ್ನು ಪರಿಶೀಲಿಸಿ ಅಂತ ಹೇಳೋಣ ಅಂತ ಇದ್ದೀನಿ. ಯಾವುದಿಲ್ಲ, ಇವತ್ತವರೆಗಿಲ್ಲ. ಈಗ ಹೇಳ್ತಾರೆ ಹೋದ ವರ್ಷ ನಾವು ಬಿಡಲಿಲ್ಲ ಅಂತ. ಇದುವರೆಗೂ ಬರೀ ಊರಬ್ಬ ಮಾಡೋಕ್ಕೆ, ಗಣೇಶನ ಫಂಕ್ಷನ್ಗೆ ಕೊಡಲ್ಲ ಅಂತ ಹೇಳ್ತಾ ನಾವು ಕೋರ್ಟಿಂದ ಮಾಡಿದ್ದೀವಿ. ಪಟಾಕಿ ಬರ್ತಾರೆ, ತೊಗೊಂಡು ಹೋಗ್ತಾ ಇರ್ತಾರೆ. ಇದು ಫಸ್ಟ್ ಡೇ. ಶಾಸಕ ಮುನಿರತ್ನ ಅವರಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಕೆಲವರು ಕಾಟ ಕೊಡ್ತಾ ಇದ್ದಾರಾ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಎಲ್ಲೂ ಇಲ್ಲದಿರುವಂತಹ ರೂಲ್ಸು ರೆಗ್ಯುಲೇಷನ್ಸ್ ಕೇವಲ ಆರ್.ಆರ್. ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಅಪ್ಲೈ ಆಗ್ತಿದೆಯಾ ಅನ್ನೋದು ಪ್ರಶ್ನೆ. ಪಟಾಕಿಗಳನ್ನು ಸ್ಟೋರ್ ಮಾಡೋದಕ್ಕೆ ಅವ್ರು ಪ್ರಾಬಬ್ಲಿ ಅಧಿಕಾರಿಗಳು ಕೊಡೋ ರೀಸನ್ ಇಷ್ಟೇ ಅನಿಸುತ್ತೆ. ಹೀಗೆಲ್ಲ ಎಕ್ಸ್ಪ್ಲೋಸಿವ್ಗಳನ್ನು ಸ್ಟೋರ್ ಮಾಡೋಂಗಿಲ್ಲ ಒಂದು ಕಡೆಯಲ್ಲಿ, ಅದನ್ನು ಹಂಚಂಗಿಲ್ಲ ಅಂತ ಹೇಳಬಹುದು, ಸೇಫ್ಟಿ ಸೆಕ್ಯೂರಿಟಿ ಪರ್ಪಸ್ಗೆ ಅಂತ. ಬಟ್ ಇದು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಅಪ್ಲೈ ಆಗಬೇಕಲ್ವಾ?